ನಮಸ್ಕಾರ. ನೀವು ಕೇಳಿದ ಕನ್ನಡದ ಗಾದೆ ಮಾತು ಬಹಳ ಆಳವಾದ ಅರ್ಥವನ್ನು ಹೊಂದಿದೆ. ತವಡು ತಿಂಬುವವನಿಗೆ ವಯ್ಯಾರ ಯಾಕೆ? ಈ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ. 1. ಗಾದೆಯ ನೇರ ಅರ್ಥ. ತವಡು ಎಂದರೆ ಹೊಟ್ಟಿಗೆ ಹಾಕಲು ಯೋಗ್ಯವಲ್ಲದ, ಅಗ್ಗದ ಅಥವಾ ಕಳಪೆ ಗುಣಮಟ್ಟದ ವಸ್ತು, ಸಾಮಾನ್ಯವಾಗಿ ಅಕ್ಕಿ ಅಥವಾ ಧಾನ್ಯದ ಹೊಟ್ಟು. ಹಿಂದಿನ ಕಾಲದಲ್ಲಿ ಬಹಳ ಬಡತನವಿದ್ದಾಗ ಅತಿ ಕಳಪೆ ಆಹಾರವನ್ನು ತವಡು ಎಂದು ಕರೆಯುತ್ತಿದ್ದರು. ತಿಂಬುವವನು ಊಟ ಮಾಡುವವನು. ವಯ್ಯಾರ ಎಂದರೆ ಸೌಂದರ್ಯ, ಶೃಂಗಾರ, ಆಡಂಬರ, ಅಲಂಕಾರ ಅಥವಾ ಟಾಕುಟೀಕು. ನೇರ ಅರ್ಥದಲ್ಲಿ ಹೇಳುವುದಾದರೆ, ಕಳಪೆ ಆಹಾರವನ್ನು ತಿಂದು ಬದುಕುವ ಬಡವನಿಗೆ ಅಲಂಕಾರ, ಆಡಂಬರ ಏಕೆ ಬೇಕು? 2. ವಿಸ್ತೃತ ಮತ್ತು ಭಾವಾರ್ಥ. ಈ ಗಾದೆಯ ಮುಖ್ಯ ಉದ್ದೇಶ ಪ್ರಾಯೋಗಿಕತೆ ಮತ್ತು ಅವಶ್ಯಕತೆಯನ್ನು ಒತ್ತಿ ಹೇಳುವುದು. ಮೂಲಭೂತ ಅವಶ್ಯಕತೆ ಮತ್ತು ಐಷಾರಾಮಿ. ತವಡು ತಿನ್ನುವುದು ಒಬ್ಬ ವ್ಯಕ್ತಿಯು ತೀವ್ರ ಬಡತನದಲ್ಲಿದ್ದಾನೆ ಮತ್ತು ಕೇವಲ ಬದುಕಿ ಉಳಿಯಲು ಹೋರಾಡುತ್ತಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ಮೂಲಭೂತ ಅವಶ್ಯಕತೆ. ವಯ್ಯಾರ ಮಾಡುವುದು ಐಷಾರಾಮಿ, ಲಕ್ಸರಿ ಮತ್ತು ಗೌಣವಾದದ್ದು. ತಾತ್ಪರ್ಯ: ಒಬ್ಬ ವ್ಯಕ್ತಿಯು ತನ್ನ ಮೂಲಭೂತ ಅವಶ್ಯಕತೆಗಳನ್ನು, ಉದಾಹರಣೆಗೆ ಊಟ, ವಸತಿ, ಬಟ್ಟೆ ಪೂರೈಸಲು ಸಾಧ್ಯವಾಗದೇ ಇರುವಾಗ ಅವನು ಸೌಂದರ್ಯ, ಅಲಂಕಾರ ಮತ್ತು ಆಡಂಬರದಂತಹ ಗೌಣ ವಿಷಯಗಳ ಬಗ್ಗೆ ಗಮನ ಹರಿಸಬಾರದು. ಮೊದಲು ಮುಖ್ಯವಾದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು. ಉದಾಹರಣೆ: ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆ ಹತ್ತಿರ ಇರುವಾಗ ಮುಖ್ಯವಾಗಿ ಓದುವುದರ ಕಡೆ ಗಮನ ಕೊಡದೆ ಮೊದಲು ಹೊಸ ಫ್ಯಾಷನ್ ಬಟ್ಟೆಗಳನ್ನು ಕೊಳ್ಳುವ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಸಮಯ ಕಳೆಯುವ ಬಗ್ಗೆ ಯೋಚಿಸುವುದು ಈ ಗಾದೆಗೆ ಉದಾಹರಣೆಯಾಗುತ್ತದೆ. 3. ಸಾರಾಂಶ ಮೋರಲ್. ಈ ಗಾದೆಮಾತು ಹೇಳುವ ಸಾರಾಂಶವೇನೆಂದರೆ, ಪ್ರಾಮುಖ್ಯತೆಗೆ ಅನುಗುಣವಾಗಿ ಆದ್ಯತೆಗಳನ್ನು ನಿರ್ಧರಿಸಬೇಕು. ಮೊದಲು ಅವಶ್ಯಕತೆಗಳನ್ನು ಪೂರೈಸಿ, ಆಮೇಲೆ ಐಷಾರಾಮಿ ಅಥವಾ ಅಲಂಕಾರಿಕ ವಿಷಯಗಳ ಕಡೆಗೆ ಗಮನಹರಿಸಿ.